ಗೈಸ್ ಮೊದಲು ವಿಡಿಯೋ ನೋಡ್ಕೊ ಬನ್ನಿ, ಆಮೇಲೆ ಫನ್ನಿ ಕಮೆಂಟ್ಸ್ ಓದೋಣ. ಲೆಟ್ಸ್ ಗೋ. ಮಕ್ಕಳೇ, ಈ ಸರ್ಕಲ್ ನ ಚೆನ್ನಾಗಿ ನೋಡಿ. ಇದ್ರ ಬಗ್ಗೆ ಒಂದು ಮುಖ್ಯ ಪ್ರಶ್ನೆ ಇದೆ. ಸರ್, ನಾನ್ ಕೇಳ್ಬೋದಾ? ಸರ್, ಒಂದು ಸರ್ಕಲ್ಗೆ ಎಷ್ಟು ಸೈಡ್ಸ್ ಇರುತ್ತೆ? ಅಯ್ಯೋ, ಇದು ತುಂಬಾ ಸುಲಭವಾದ ಪ್ರಶ್ನೆ. ಒಂದು ಸರ್ಕಲ್ಗೆ 2 ಸೈಡ್ಸ್ ಇರತ್ತಪ್ಪ. 2 ಹೇಗ್ ಸರ್? ಒಂದು ಇನ್ಸೈಡು, ಇನ್ನೊಂದು ಔಟ್ಸೈಡ್. ವಿನಯ್ ಗೌಡಂಗೆ ಟವಲ್ ಸುತ್ಕೊಂಡು ಹೊಡೆದಂಗಿದೆ. ವಿನಯ್ ಗೌಡ ಗಣಿತದ ಪಿತಾಮಹ. ಈ ವಿಡಿಯೋ ನೋಡಿ ವಿನಯ್ ಯಾಕಾದ್ರೂ ಅಗ್ನಿ ಪರೀಕ್ಷೆಗೆ ಬಂದೆ ಅಂತ ಅನ್ಕೋತಾರೆ. ಆರ್ಯಭಟ್ಟ ವಿನಯ್ ಭಟ್ಟ ಇಂತ ಒಳ್ಳೆ ಮೇಷು ನಮ್ಗೆ ಸಿಕ್ಕಿಲ್ಲ ಅಂತ ತುಂಬಾ ಫೀಲ್ ಆಗ್ತಿದೆ. ಹೋಲ್ ಸ್ಕ್ವೇರ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ನಮ್ಮನ್ ಸ್ಕ್ವೇರ್ ಬೆಂಗೋ ಸ್ಕ್ವೇರ್. ಈ ಸರ್ಕಲ್ಗೆ ಎಷ್ಟು ಸೈಡ್ಸ್ ಇದಾವ ಅಂತಂದ್ ಹೇಳಿ ನೋಡ್ತಿದೀನಿ ನಾನು. ಅವನವ್ನು ಏನಿಲ್ಲ ಅಂದ್ರು 108 ಅದಾವ್ಲಿ. 108 ಅದಾವ. ಹಲೋ. ಠೀಕ್ ಯಾರ್ ಮಾಡಿದ್ರ? ನ್ಯೂಟನ್ ಅವ್ರು ಮಾಡಿದ್ರಲ್ಲೇ. ಏನಂದ್ರ? ಅದೇನ ಜಿಗಿ ಬಾಸ್ ಇದ್ದಂತೆ, ಅದಕ್ಕೆ ಫಾರ್ಮುಲಾ ಬೇಕಂದ್ರಪ್ಪ. ಅದಕ್ಕೆ ನಾನು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಹಾಕ್ಬಿಡ್ಲಿಲ್ಲ ಅಂದ್ರೆ ಇನ್ ಸೈಡ್ ಔಟ್ ಸೈಡ್ ಹಾಕ್ಬಿಡ್ರಿ ಅಂದೆ ನಾನು. ನಾನು ಏನ್ ತಪ್ಪು ಮಾಡಿದೀನಿ? ನಾನೇನಯ್ಯ ತಪ್ಪು ಮಾಡ್ದೆ? ಇನ್ಸೈಡ್ ಅಂಡ್ ಔಟ್ ಸೈಡ್. ಸರ್ಕಲ್ ಅಲ್ಲಿ ಎಷ್ಟು ಸೈಡ್ಸ್ ಇರುತ್ತೆ ಗೊತ್ತೋ? 2 ಸೈಡ್ಸ್ ಇರುತ್ತೆ. ಮಹಾ ಕಲಾವಿದ ಪಂಡಿತರಾದ ವಿನಯ್ ಐನ್ಸ್ಟೈನ್ ಅವರು ಮೊನ್ನೆ ಹೇಳಿದ್ರು ನಂಗೆ ಔಟ್ ಸೈಡ್ ಇನ್ಸೈಡ್ 2 ಸೈಡ್ ಇರುತ್ತೆ. ಅದು ತಪ್ಪು. ಆಕ್ಚುಲಿ 5 ಸೈಡ್ ಇರುತ್ತೆ. 5 ಸೈಡ್ ಇರುತ್ತೆ. ಅದ್ಯಾವ್ದು? ಔಟ್ ಸೈಡ್, ಇನ್ಸೈಡ್, ರೈಟ್ ಸೈಡ್, ಲೆಫ್ಟ್ ಸೈಡ್. 4 ಆಯ್ತು. ಮತ್ತೆ ಇನ್ನೊಂದ್ ಸೈಡ್ ಯಾವ್ದು? ಸೈಡ್ ಬೈ ಸೈಡ್. ಅದೆಲ್ಲ ಬಿಡಪ್ಪ. ಸರ್ಕಲ್ ಇನ್ಸೈಡ್ ಏನಿರುತ್ತೆ? ಏನಾರ ಒಂದು ವಸ್ತು ಇಕ್ಕರೆ ವಸ್ತು ಇರುತ್ತೆ. ಸರ್ಕಲ್ ಔಟ್ ಸೈಡ್ ಏನಿರುತ್ತೆ? ನಮ್ ಮನೆ ಇರುತ್ತೆ. ಅದಕ್ಕೆ ನಾನೇನ್ ಮಾಡ್ಲಿ? ನಾವು ಲಕ್ಷ್ಮೀ ಹಬ್ಬ ಮಾಡ್ತಾ ಇದೀವಿ. ನೀವು ಒಂದ್ ಕೆಂಪು ಕಲರ್ ಸೀರೆ ಉಟ್ಕೊಂಡು ಒಂದ್ ಮಳೆಗೆ ಮುಡ್ಕೊಂಡು ಕೈಗೊಂದು ಹಸಿರು ಕಲರ್ ಬಳೆ ಹಾಕೊಂಡು ಅರ್ಶನ ಕುಂಕುಮ ಬಂದ್ಬಿಡು. ಮಿಸ್ ಮಾಡಬೇಡ. ಆರಾಮ ಇಂದಂಡಿಕ ಅವನು ಕೊಂಗ ಅಮುಕು ಡಿಮ್ಮುಕು ಅಮಲ್ ಡುಮಾಲ್ ಮಂಜ. ಅಯ್ಯ, ನಿನಗೆ ಯಾವ ಮನಿಯಾಳ ಐಡಿಯಾ ಕೊಟ್ಟಪ್ಪ? எல்லாரும் எங்களோட அக்கௌண்ட் ஃபாலோ பண்ணுங்க. ಆರಾಮ? ಎಲ್ಲಿ ಆರಾಮಲ್ಲೇ? ನಿಮ್ಮಂತ ವೈರಸ್ ಇರ್ಬೇಕಾದ್ರೆ ಅವೇನ್ ಕೂದ್ಲನ ಇಲ್ಲ ಕರಡಿ ಶಂಟನ? ಫಸ್ಟ್ ಹೋಗಿ ಕಟಿಂಗ್ ಮಾಡ್ಸಲ್ಲ. ಇನ್ನಂಡಿಗ ನಾನಂತೂ ಕನ್ನಡಿಗ, ನೀನು ಕೊಂಗಂಡಿಗ. ಅಮುಕು ಡಿಮ್ಮುಕು ಅಮಲ್ ಡುಮಾಲ್ ಮಂಜ. ಎಷ್ಟ್ ಕಿತ್ಕೊಂಡೆ ಕರಡಿ ಗುಂಜ. எல்லாரும் எங்களோட அக்கௌண்ட் ஃபாலோ பண்ணுங்க. ಫಾಲೋ ಪಂಡಿಂಗ ಆಮೇಲೆ ಬಗ್ಸಿ ಡೆಂಗಿ ದಡ ಕಟ್ಟಿಂಗ. ಈ ಊರೇ ಮಲ್ಗೈತೆ, ನನಗ್ ನಿದ್ದೆ ಬರ್ತಿಲ್ಲ. ನಮ್ಮ ಜಾಣಪ್ಪ, ನೀನು ಸ್ವಲ್ಪ ಆದ್ರೆ ಹೇಳ್ತಿದ್ ಮಕ್ಕಂಬಿಡಪ್ಪ, ತಿಳಿಯಾಡಬೇಡ. ನಾವೊಂದ್ ಮೊಟ್ಟೆ ಎಷ್ಟು? ಅಣ್ಣ 8 ರೂಪಾಯಿ. ಎಷ್ಟು ಬೇಕು ಹೇಳಿ ಅಣ್ಣ? ಪೇಮೆಂಟ್ ಯಾವ ತರ ಐತೆ ಅಣ್ಣ? ಸ್ಕ್ಯಾನ್ ಐತೆ, ಕ್ಯಾಶ್ ಐತೆ. ನೀವು ಚೆಕ್ ಕೊಟ್ರೆ ಇಸ್ಕತೀನಿ ಅಣ್ಣ. ಸಾಲ ಏನಾದ್ರು ಕೊಡ್ತೀಯಾ? ಇಲ್ಲ ಅಣ್ಣ, ಸಾಲ ಎಲ್ಲ ಕೊಡಲ್ಲ. ನಾವು ಸಾಲ ಕೊಡಲ್ಲ ಅಣ್ಣ. EMI ಆಪ್ಷನ್ ಏನಾದ್ರು ಆಯ್ತಾ ಅಣ್ಣ? 8 ರೂಪಾಯಿ ಮೊಟ್ಟೆ, 2 ರೂಪಾಯಿ ಡೌನ್ ಪೇಮೆಂಟ್, ಟೋಟಲ್ ಆಗಿ 10 ರೂಪಾಯಿ ಕಟ್ಬೇಕು ಅಣ್ಣ. 8 ರೂಪಾಯಿ ಅಣ್ಣ ಮೊಟ್ಟೆ ಅಣ್ಣ. 2 ರೂಪಾಯಿ ಬಡ್ಡಿ ಕಣ. ಹಲೋ ಅಣ್ಣ, ಕಾಸು ಕೊಟ್ಟು ಬರೋಣ. ಗಾಯ್ಸ್, ಕಲ್ಕಿ ಬರ್ತಾ ಇದ್ದಾನೆ. ಕಲ್ಕಿದು ಹಾರ್ಟ್ ಬೀಟ್ ಗಳನ್ನ ಬನ್ನಿ. ಸುಮ್ಮನೆ ಒಂದು ಆಡಿಯೋ ಕ್ಯಾಪ್ಚರ್ ಮಾಡಿದೆ. ನಂದು ಪಾಪದು ಹಾರ್ಟ್ ಬೀಟ್ ಚೆಕ್ ಮಾಡ್ತಾರಲ್ಲ, ಅವಾಗ ಸೌಂಡ್ ಬರುತ್ತಲ್ಲ. ಸೊ ಅದನ್ನ ಬೇಕಾದ್ರೆ ಹಾಕ್ತೀನಿ, ನೀವು ಕೇಳಿಸ್ಕೊಳ್ಳಿ ನಿಮಗೋಸ್ಕರ. ಅಯ್ಯೋ, ಇವನು ಯಾವಲ್ಲ ಅವನಲ್ಲೇ ಮಳೆ ಹೊಡಿತಿರೋದಲ್ಲ. ಸುಮ್ಮನೆ ಹಾರ್ಟ್ ಬೀಟ್ ಕೇಳಿಸ್ತಲ್ಲ. ಸುಮ್ಮನೆ ಅಕ್ಕ, ನೀ ಕಂಟಿನ್ಯೂ ಮಾಡು. ಲೇ, ಬಂದ್ಬಿಟ್ರೆ ಗ್ಯಾರಂಟಿ ನಿನ್ಗೇನಿಲ್ಲ, ಒದ್ದೋಡ್ಸ್ಬಿಡ್ತೀನಿ. ಸುಮ್ಮನೆ ಹಾರ್ಟ್ ಬೀಟ್ ಕಳಿಸ್ತಾ ಇಲ್ಲ, ಬರೀ ಮಳೆ ಹೊಡೆದಿರೋದು ಕಳಿಸ್ತೈತೆ. ಕೇಳಿಸ್ತಾ ಇದೆಯಾ? ಬೇಬಿ ನಂತರನೇ ಆಕ್ಟಿವ್ ಅಂತ ಹೇಳಿದ್ರೆ ಡಾಕ್ಟರ್. ಸೊ ಯಾ
ಥರ ಖುಷಿ ಆಯ್ತು ಇವತ್ತು. ನಾರ್ಮಲ್ ಅದೇ ಟ್ಯಾಬ್ಲೆಟ್ಸ್ನೆಲ್ಲ ಕಂಟಿನ್ಯೂ ಮಾಡಕ್ಕೆ ಹೇಳಿದ್ದಾರೆ. ಎಲ್ಲರೂ ರೆಡಿಯಾಗಿ ಸದ್ಯದಲ್ಲೇ ಕಲ್ಕಿ ಬರ್ತಾ ಇದ್ದಾನೆ. ಏನ್ ಮಾಡ್ದಪ್ಪ? ಇವರೆಲ್ಲ ಮನೋರೋಗಿಗಳು, ಮಾನಸಿಕ ಆಸ್ಪತ್ರೆಯಿಂದ ಕರ್ಕೊಂಡು ಬಂದಿದೀವಿ. ಮನೋರೋಗಿಗಳು ಅಂತ ಇವ್ರನ್ನ ಹಾಗೆ ಆಸ್ಪತ್ರೆಯಲ್ಲಿ ಬಿಟ್ಬಿಟ್ರೆ ಅದಿನ್ನೂ ಇವ್ರಿಗೆ ಜಾಸ್ತಿ ಆಗ್ಬಿಡುತ್ತೆ. ಅದಕ್ಕೆ ನಾವ್ ಇವ್ರನ್ನ ಹೊರಗಡೆ ಕರ್ಕೊಂಡ್ ಬರ್ತೀವಿ, ಆಟ ಆಡಿಸ್ತೀವಿ. ಅವ್ರ ಮುಚ್ಚಾಟ ಅವ್ರು ಮಾಡ್ಕೊತಾರೆ, ನೀವು ಬಂದು ಹುಚ್ಚು ನೀಡಿದಿ ಆ ಬೀದಿಲೆಲ್ಲ ರಂಪ ಮಾಡ್ತಿದ್ದಾರೆ. ಎಷ್ಟ್ ಸಲ ಸರ್ ಹಿಡಿಯೋದು? ಎಷ್ಟ್ ಸಲ ನಾವ್ ಹಿಡ್ಕೊಂಡ್ ಕೊಟ್ಟಾಗೆಲ್ಲ ನೀವ್ ಕರ್ಕೊಂಡೋಗ್ ಬಿಟ್ಬಿಡ್ತೀರಾ? ನಮ್ಗಿದೇನಾ ಕೆಲ್ಸ? ನಿರಂತರ ಸುದ್ದಿಗಾಗಿ ನಿರೀಕ್ಷೆ TV9. ಕ್ಯಾಮರಾಮನ್ ಗಿರಿರಾಮ್ ಜೊತೆ ಜಯಂಗ್ಲಿ.